ಬೆಳಿಗ್ಗೆ ಭೂಮಿ ಸಾಮ್ರಾಟ್ ಏಳುವುದಕ್ಕೂ ಮೊದಲೇ ಎದ್ದು ರೂಮಿನಿಂದ ಹೊರನಡೆದಿದ್ದಳು. ವಿನಾಕಾರಣ ಬೆಳ್ಳಂಬೆಳಗ್ಗೆ ಅವನ ಕೈಯಿಂದ ಬೈಗುಳ ತಿನ್ನುವುದು ಅವಳಿಗೆ ಇಷ್ಟವಿರಲಿಲ್ಲ. ಬೆಳಗಿನ ಉಪಹಾರದ ತಯಾರಿಕೆ ಅನ್ನಪೂರ್ಣರ ಜೊತೆ ಕೈ ಜೋಡಿಸಲು ಹೋದಾಗ ಹಾಲ್ನಲ್ಲಿ ತಂದೆ ಹಾಗೂ ಮಾವ ಸಮಾಜದ ಆಗುಹೋಗುಗಳ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು. ಅಪ್ಪ, ಇಷ್ಟು ಬೇಗ ಎದ್ದು ಬಿಟ್ಟಿದ್ದೀರಿ? ನಿದ್ದೆ ಚೆನ್ನಾಗಿ ಆಯಿತು ತಾನೆ? ಮನೆ ಬಾಗಿಲು ತೆರೆದು ಹೊರಗಿದ್ದ ನ್ಯೂಸ್ ಪೇಪರ್ ಟಿಪಾಯಿ ಮೇಲೆ ಹಿಡುತ್ತಾ ಪ್ರಶ್ನಿಸಿದಳು ಭೂಮಿ. ನನಗೆ ನಿನ್ನೆ ರಾತ್ರಿ ಮಲಗಿ ಕಣ್ಣು ಮುಚ್ಚಿದಂತೆ ನೆನಪಿದೆ. ಆಮೇಲೆ ಇವತ್ತು ಬೆಳಗ್ಗೆನೇ ಎಚ್ಚರ ಆದದ್ದು. ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ. ಕೆಲವೊಮ್ಮೆ ಎಲ್ಲಿ ಹೋದರೂ ನಮ್ಮ ಕೆಲವೊಂದು ಅಭ್ಯಾಸಗಳು ಬೆನ್ನು ಬಿಡದ ಜೊತೆಯಾಗಿ ಬರುತ್ತೆ. ಮನೆಯಲ್ಲಿ ಬೇಗ ಎದ್ದು ಅಭ್ಯಾಸ ನಿಮಗೆ ಗೊತ್ತಲ್ವಾ? ಹಾಗೆಯೇ ಇಲ್ಲಿ ಎಚ್ಚರ ಆಯಿತು ಅಷ್ಟೇ ಹೊರತು ನಿದ್ದೆ ಬರದೆ ನಲ್ಲ. ತಾವು ಬೇಗನೆ ಎದ್ದುದರ ಕಾರಣ ಹೇಳಿದರು ಭೂಮಿಯ ತಂದೆ. ಅಂತೂ ಚೆನ್ನಾಗಿ ನಿದ್ದೆ ಬಂತಲ್ವಾ, ಅಷ್ಟೇ ಸಾಕು. ತಿಂಡಿ ಆದಮೇಲೆ ನಿಧಾನವಾಗಿ ಊರಿಗೆ ಹೊರಟ್ರೆ ಆಯಿತು. ಈಗ ಮಾವನ ಜೊತೆ ಮಾತಾಡ್ತಾ ಇರಿ ಎಂದ ಭೂಮಿ ಅಡುಗೆ ಕೋಣೆಗೆ ಹೋದಳು. ಭೂಮಿ, ನೀನು ಬರುವುದನ್ನು ಕಾಯ್ತಾ ಇದ್ದೆ. ಉಪ್ಪಿಟ್ಟು ಕೇಸರಿಬಾತ್ ಮಾಡೋಣ ಅಂತ ಪ್ಲಾನ್ ನನ್ನದು. ಅಪ್ಪ ಇಷ್ಟಪಟ್ಟು ತಿನ್ನುವರೋ ಅಥವಾ ಬೇರೆ ಏನಾದರೂ ಮಾಡೋಣ? ಅನ್ನಪೂರ್ಣ ಪ್ರಶ್ನಿಸಿದರು. ಅತ್ತೆ, ಅಪ್ಪನಿಗೆ ಇಂಥದ್ದೇ ಬೇಕು ಅಂತ ಏನೂ ಇಲ್ಲ. ಉಪ್ಪಿಟ್ಟು ಕೇಸರಿಬಾತ್ ಮಾಡೋಣ ಎಂದ ಭೂಮಿ ಮನದಲ್ಲಿ ಏನೋ ಯೋಚಿಸುತ್ತಿರುವುದನ್ನು ಗಮನಿಸಿದ ಅನ್ನಪೂರ್ಣ, ಭೂಮಿ ಏನಾಯಿತು? ಯಾಕೆ ಯೋಚನೆ? ನೆನ್ನೆ ಸಾಮ್ರಾಟ್ ಏನಾದರೂ ಅತಿಯಾಗಿ ರೇಗಾಡಿದ್ನಾ? ತಮ್ಮ ಕೆಲಸ ಬಿಟ್ಟು ಭೂಮಿಯ ಬಳಿ ಬಂದು ಕೈ ಹಿಡಿದು ಪ್ರಶ್ನಿಸಿದರು ಅನ್ನಪೂರ್ಣ. ಹಾಗೇನಿಲ್ಲ ಅತ್ತೆ, ಅದು ನಿನ್ನೆ ನಾವು ಶಾಪಿಂಗ್ ಹೋದಾಗ ಕಿವಿಯೋಲೆ ಸರ ಎಲ್ಲ ಖರೀದಿಸಿದೋ ಅಲ್ವಾ? ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಅದನ್ನು ನಾನು ನನ್ನ ತಂಗಿಯರಿಗೆ ಕೊಟ್ಟು ಕಳುಹಿಸ್ಲಾ? ನೀವು ಇಷ್ಟಪಟ್ಟು ಪ್ರೀತಿಯಿಂದ ಕೊಡಿಸಿದ್ರೆ. ಆದರೆ ಅಪ್ಪ ಅಚಾನಕ್ಕಾಗಿ ಬಂದ ಕಾರಣ ತಂಗಿಯರಿಗೆ ಅಂತ ಬೇರೇನು ಕೊಡುವುದಕ್ಕೆ ಆಗ್ತಾ ಇಲ್ಲ ಇದ್ದ ಭೂಮಿಗೆ ಮಾತಿನಲ್ಲಿ ಅವಳಿಗೆ ತಂಗಿಯರ ಮೇಲಿರುವ ಪ್ರೀತಿ ಎದ್ದು ಕಾಣುತ್ತಿತ್ತು. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೆಲ್ಲ ಯೋಚನೆನಾ? ಇದೇನಿದು ಭೂಮಿ? ಇದನ್ನೆಲ್ಲ ನನ್ನ ಹತ್ರ ಕೇಳೋಕೆ ಏನಿದೆ? ಸರಿಯಾದ ಯೋಚನೆ ನಿನ್ನದು. ನಿನ್ನ ತಂಗಿಯರು ತುಂಬ ಇಷ್ಟಪಡುತ್ತಾರೆ ನಿನಗೆ ಅಂತ ಪ್ರೀತಿಯಿಂದ ತೆಗೆದುಕೊಂಡಿದ್ದು ಹೌದು. ಆದರೆ ನೀನು ಅದನ್ನು ಬೇರೆ ಆಯ್ಕೆ ಇಲ್ಲದೆ ಕೊಡ್ತಾ ಇದ್ದೀಯಾ ಹೊರತು ಇಷ್ಟ ಇಲ್ಲದೆ ಅಲ್ಲ ಅಲ್ವಾ? ಇನ್ನೊಂದು ಬಾರಿ ಶಾಪಿಂಗ್ ಹೋದಾಗ ಬೇರೆ ತಗೊಂಡ್ರೆ ಆಯಿತು. ಮತ್ತೆ ಒಂದಷ್ಟು ಫ್ರೂಟ್ಸ್ ಇದೆ ಫ್ರಿಡ್ಜ್ನಲ್ಲಿ, ಅದನ್ನು ಕೊಡು. ಅಕ್ಕ ಕೊಟ್ಟಿದ್ದು ಅಂತ ಖುಷಿಯಿಂದ ತಿನ್ನಲಿ ಎಂದು ಅನ್ನಪೂರ್ಣ ತಮ್ಮ ಕೆಲಸ ಮುಂದುವರಿಸಿದ್ದರು. ಅನ್ನಪೂರ್ಣರ ಒಳ್ಳೆತನಕ್ಕೆ ಭೂಮಿ ಹೆಮ್ಮೆ ಪಟ್ಟಳು. ಭೂಮಿ ಏನು ಮಾತನಾಡದಿದ್ದರೂ ಅವಳ ಮುಖದಲ್ಲಿದ್ದ ಕೃತಜ್ಞತಾ ಭಾವ ಎಲ್ಲವನ್ನು ಹೇಳಿತು. ತಿಂಡಿ ತಿನ್ನುವ ಸಮಯಕ್ಕೆ ಸಾಮ್ರಾಟ್ ಕೆಳಗಡೆ ಬಂದ. ತಿಂಡಿ ತಿನ್ನಲು ತಾನು ಡೈನಿಂಗ್ ಟೇಬಲ್ ಮುಂದೆ ಕುಳಿತ. ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಭೂಮಿಯ ತಂದೆ ಅವರ ಮಾತು ಕುತೂಹಲ ಮೂಡಿಸಿತು. ನಾವು ಅಂದುಕೊಂಡಂತೆ ಮಗಳ ಮದುವೆ ಮಾಡಲಾಗದಿದ್ದರೂ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಆಯಿತು. ಮಗಳು ಒಳ್ಳೆ ಮನೆ ಸೇರಿದ್ಲು. ಆ ಸಲುವಾಗಿ ಮಗಳು ಹಾಗೂ ಅಳಿಯನ ಲೆಕ್ಕದಲ್ಲಿ ಮನೆಯಲ್ಲಿ ಒಂದು ಸಣ್ಣ ಮಟ್ಟಿಗಿನ ಪೂಜೆ ಮಾಡಿಸಬೇಕು ಅಂತ ಯೋಚನೆ ನಮ್ಮದು. ಸಾಮ್ರಾಟ್, ನಂಗೊತ್ತು ನಿಂಗೆ ಈ ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಂಬಿಕೆ ಇಲ್ಲ ಅಂತ. ಆದರೂ ನಮ್ಮ ಖುಷಿಗೋಸ್ಕರ ಒಪ್ಪಿ ಮುಂದಿನ ವಾರ ಭೂಮಿಯನ್ನು ಅಮ್ಮನನ್ನು ಕರ್ಕೊಂಡು ಬಂದರೆ ತುಂಬ ಸಂತೋಷ ಪಡುತ್ತೇವೆ. ನಾವು ಸಾಮ್ರಾಟ್ನ ಪ್ರತ್ಯುತ್ತರವನ್ನು ನಿರೀಕ್ಷಿಸಿದರು ಭೂಮಿಯ ತಂದೆ. ರಿಯಲಿ ಸಾರಿ, ನನಗೆ ತುಂಬ ಕೆಲಸ ಇದೆ ಮಾವ. ಸಾಧ್ಯ ಆದರೆ ಇನ್ನೊಂದು ಸಲ ಯಾವಾಗಾದರೂ ಇಟ್ಕೊಳ್ಳಿ. ಈ ಸಲ ಅಂತೂ ಆಗೋದಿಲ್ಲ. ಸಾಮ್ರಾಟ್ನ ಪ್ರತಿಕ್ರಿಯೆ ಎಲ್ಲರ ಮುಖದಲ್ಲೂ ನಿರಾಸೆ ಉಂಟು ಮಾಡಿತು. ನಿಜ ಹೇಳಬೇಕು ಅಂದರೆ ಇದು ನನ್ನ ಯೋಚನೆ ಅಲ್ಲ, ಭೂಮಿಯ ಅಜ್ಜಿ ಬಯಕೆ ಇದು. ಈಗೀಗ ಅವರ ಆರೋಗ್ಯ ಮತ್ತಷ್ಟು ಹದಗೆಡ್ತಾ ಇದೆ. ಹೆಚ್ಚಾಗಿ ಹಾಸಿಗೆಯಲ್ಲೇ ಮಲಗಿರುತ್ತಾರೆ. ಆಗಾಗ ಮೊಮ್ಮಗಳು ಮತ್ತೆ ಅವಳ ಗಂಡನನ್ನು ಜೊತೆಯಾಗಿ ನೋಡಬೇಕು ಅಂತಿರ್ತಾರೆ. ಕಳೆದ ಒಂದು ವಾರದಿಂದ ಪ್ರತಿದಿನ ನಿಮ್ಮಿಬ್ಬರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅಂತ ಹಠ ಹಿಡಿದಿದ್ದಾರೆ. ಸಾಮಾನ್ಯವಾಗಿ ವಯಸ್ಸಾದವರ ಹಠ ಎಂಥದ್ದು ಅಂತ ನಿಮಗೆ ಗೊತ್ತಿರಬಹುದು. ತಾವು ಹೇಳಿದ್ದೇ ನಡೆಯಬೇಕು ಅನ್ನೋ ತರ್ಕ. ವಯಸ್ಸಾದವರ ಮನಸ್ಸಿಗೆ ನೋವು ಮಾಡುವುದು ಬೇಡ. ಈ ಬಗ್ಗೆ ಯೋಚನೆ ಮಾಡೋಣ ಅಂತ ಭೂಮಿಯ ಅಮ್ಮ ಹೇಳಿದಾಗ ನನಗೂ ಅದು ಸರಿ ಅನಿಸಿತು. ಹಾಗಾಗಿ ಪಟ್ಟಣಕ್ಕೆ ಬಂದವನು ಮಗಳನ್ನು ನೋಡಿ ಈ ವಿಚಾರ ಮಾತನಾಡಿ ಹೋಗೋಣ ಅಂತ ಬಂದಿದ್ದು ಎಲ್ಲವನ್ನು ವಿವರಿಸಿ ಹೇಳಿದರು. ಅಜ್ಜಿಗೆ ಹುಷಾರಿಲ್ವಾ? ನನ್ನ ಹತ್ರ ಯಾಕಪ್ಪ ಫೋನ್ನಲ್ಲಿ ಈ ವಿಚಾರ ಹೇಳಿಲ್ಲ? ಕುಳಿತಲ್ಲಿ ಕುಳಿತುಕೊಳ್ಳದೆ ಸದಾ ಮನೆಯೊಳಗೆ ಒಂದಲ್ಲ ಒಂದು ಕೆಲಸ ಹುಡುಕಿಕೊಂಡು ನಿರತರಾಗಿರ್ತಿದ್ರು. ಈಗ ಹಾಸಿಗೆಯಲ್ಲೇ ಮಲಗಿರುತ್ತಾರೆ ಅಂದರೆ? ಭೂಮಿ ಗಾಬರಿಯಿಂದ ಪ್ರಶ್ನಿಸಿದಳು. ನೀನು ಭಯಪಡುವ ಹಾಗೆ ಏನೂ ಇಲ್ಲ ಮಗಳೇ. ವಯಸ್ಸಾದಾಗ ದೇಹದ ಒಂದೊಂದು ಅಂಗ ನಿಧಾನವಾಗಿ ನಿಷ್ಕ್ರಿಯ ಆಗೋದು ಸಹಜ ಅಲ್ವಾ? ನಿಶಕ್ತಿಯೆಲ್ಲ ಇದ್ದಿದ್ದೆ. ನಿನ್ನ ಬಳಿ ಹೇಳಿದರೆ ಸದಾ ಮನೆಯ ಚಿಂತೆಯಲ್ಲಿ ಇರ್ತೀಯ ಅಂತ ಹೇಳಿಲ್ಲ ಅಷ್ಟೇ. ಮಗಳನ್ನು ಸಮಾಧಾನಪಡಿಸಿದರು. ವಯಸ್ಸಾದವರ ಮನದಲ್ಲಿ ಯೋಚನೆಗಳಿಗೆ ಏನು ಕೊರತೆ ಇರೋದಿಲ್ಲ. ತಾವು ಹೇಳಿದ ಮಾತನ್ನು ಯಾರು ಕೇಳೋದಿಲ್ಲ ಅಂತ ಆದಾಗ ನೋವಾಗದೆ ಇರುತ್ತಾ? ಅವರ ಆಸೆಯನ್ನು ಒಂದು ಅರ್ಥ ಇದೆ.
ಜೀವನದಲ್ಲಿ ಎಲ್ಲವನ್ನು ಅನುಭವಿಸಿದ ಅನುಭವಸ್ಥರು. ಅವರ ಬಯಕೆಗೆ ಬೆಲೆ ಕೊಡುವುದರಲ್ಲಿ ತಪ್ಪೇನಿದೆ? ಸಾಮ್ರಾಟ್, ಪ್ಲೀಸ್ ಒಪ್ಪಿಕೋ. ಅನ್ನಪೂರ್ಣ ಸಾಮ್ರಾಟ್ನ ಮುಖ ನೋಡಿ ಕಣ್ಣು ಚಿಕ್ಕದಾಗಿಸಿದರು. ಬಟ್ ಮಾಮ್, ಆಫೀಸ್ ವರ್ಕ್. ಸಾಮ್ರಾಟ್ಗೆ ಕೆಲಸ ಎಂಬುವುದು ಕೇವಲ ನೆಪ ಆಗಿತ್ತು. ಭೂಮಿಯ ತವರು ಮನೆಗೆ ಹೋಗುವುದು ಅವನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಸಾಮ್ರಾಟ್, ನಮ್ಮ ಪ್ರಾಮುಖ್ಯತೆ ಪ್ರೀತಿ ಹಾಗೂ ಸಂಬಂಧಗಳಿಗಿರಬೇಕೇ ವಿನಃ ಉಳಿದಿದ್ದೆಲ್ಲವೂ ನಮ್ಮ ಎರಡನೇ ಆಯ್ಕೆ ಆಗಿರಬೇಕು. ಮಿಗಿಲಾಗಿ ಹಿರಿಯರ ಆಸೆ ಈಡೇರಿಸುವ ಸಲುವಾಗಿ ಕೆಲವು ತ್ಯಾಗಗಳನ್ನು ಮಾಡುವುದರಲ್ಲಿ ನಷ್ಟ ಏನಿದೆ? ಅದಲ್ಲದೆ ಅಷ್ಟು ಅಗತ್ಯ ಇದ್ದರೆ ನಿನ್ನ ಕೆಲಸಗಳನ್ನು ಅಲ್ಲಿಯೂ ಕುಳಿತು ಮಾಡಬಹುದು. ಪ್ರಸಾದ್ ಧ್ವನಿ ಸೇರಿಸಿದರು. ಸಾಮ್ರಾಟ್ ಒಳಗೊಳಗೆ ಕೋಪದಿಂದ ಕುದಿಯುತ್ತಿದ್ದ. ಅವನ ವರ್ತನೆ ನೋಡಿದ ಭೂಮಿಗೆ ಅವನೆಲ್ಲಿ ಸಿಡಿದು ಬಿಡುವನೋ ಎಂಬ ಭಯ ಹುಗುಳು ನುಂಗುವಂತೆ ಮಾಡಿತು. ಸಾಮ್ರಾಟ್ ಒಪ್ಪಿಕೊಳ್ಳದಿದ್ದರೂ ತಂದೆಯ ಮುಂದೆ ಕೋಪದಿಂದ ಔಹಾರದಿದ್ದರೆ ಅದುವೇ ಸಾಕು ಎಂದು ಆತಂಕದಿಂದ ಉಗುರು ಕಚ್ಚಿಕೊಂಡಳು. ಸರಿ, ನೀವು ಬೇಕಾದ ಅರೇಂಜ್ಮೆಂಟ್ ಮಾಡಿಕೊಳ್ಳಿ, ನಾವು ಬರ್ತೀವಿ ಎಂದು ಹೇಳಿ ಸಾಮ್ರಾಟ್ ಯಾಂತ್ರಿಕವಾಗಿ ತಿಂಡಿ ಮುಗಿಸಿದ. ಸಾಮ್ರಾಟ್ ಇಷ್ಟವಿಲ್ಲದೆ ಒಪ್ಪಿಕೊಂಡಿದ್ದಾದರೂ ಅವನ ಒಪ್ಪಿಗೆ ಎಲ್ಲರಿಗೂ ಖುಷಿ ಕೊಟ್ಟಿತು. ಭೂಮಿ ನಿಂತಲ್ಲೇ ಕುಣಿಯುವುದೊಂದು ಬಾಕಿ. ಗಂಡನ ಜೊತೆ ತವರು ಮನೆಗೆ ಹೋಗುವ ಯೋಗ ಅವಳಿಗೆ ಇಲ್ಲ ಎಂದು ಕೊರಗುತ್ತಿದ್ದವಳಿಗೆ ಅವನ ಒಪ್ಪಿಗೆ ಒಂದು ಹಬ್ಬವಾಗಿತ್ತು. ಸಾಮ್ರಾಟ್ ಹಾಗೆ ಆಫೀಸಿಗೆ ಹೋಗುವಾಗ ಮಾವನನ್ನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಹೋಗು ಎಂದು ಪ್ರಸಾದ್ ಹೇಳಿದಾಗ ಸಾಮ್ರಾಟ್ ತಂದೆಯ ಬಳಿ ಹೋರೆ ನೋಟ ಬೀರಿದ. ಪ್ರಸಾದ್ ಸಾಮ್ರಾಟ್ನನ್ನು ನೋಡಲೇ ಇಲ್ಲ. ಭೂಮಿಯ ತಂದೆ ತಿಂಡಿ ಮುಗಿಸಿ ಕೈ ತೊಳೆದು ಬಂದು ನಾನು ಬೇಗ ಹೊರಟು ಬರ್ತೀನಿ ಎಂದು ಮಹಡಿ ಏರಿ ಗೆಸ್ಟ್ ರೂಮ್ಗೆ ನಡೆದರು. ಅವರು ಹೋಗುವುದನ್ನು ಕಾದು ಕುಳಿತ ಸಾಮ್ರಾಟ್, ಅವರು ಇರುವಾಗ ಏನು ಎದುರಾಡೋದಿಲ್ಲ ಅಂತ ಎಲ್ಲವನ್ನು ಒಪ್ಪುವ ಹಾಗೆ ಮಾಡಿದ್ರಿ, ಈಗ ತೃಪ್ತಿಯಾಗಿರಬೇಕು ನಿಮಗೆಲ್ಲ ಎಂದು ಹಬ್ಬರಿಸಿ ಸಾಮ್ರಾಟ್ ಆಫೀಸಿಗೆ ಹೊರಡಲು ಕೊನೆಗೆ ಹೋದ. ಏನೇ ಆದರೂ ಅವರ ಮುಂದೆ ಕೋಪಿಸಿಕೊಳ್ಳದೆ ಒಪ್ಪಿಕೊಂಡನಲ್ಲ. ಅವನು ಒಳಗೆ ಒಳ್ಳೆತನ ಇನ್ನೂ ಹಾಗೇ ಇದೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ ಎಂದು ಅನ್ನಪೂರ್ಣ ಮಗನ ವರ್ತನೆಗೆ ಖುಷಿಪಟ್ಟರು. ಭೂಮಿಯ ತಂದೆ ಅವರು ಹೋಗುವ ಸಮಯ ಬಂದೇ ಬಿಟ್ಟಿತು. ಭೂಮಿ ಮನೆಯಲ್ಲಿ ಎಲ್ಲ ನಿನ್ನನ್ನು ಪ್ರತಿಯೊಂದು ವಿಚಾರದಲ್ಲೂ ನೆನಪಿಸಿಕೊಳ್ಳುತ್ತಾರೆ. ನೀನು ನಾಡಿದ್ದು ಸಾಮ್ರಾಟ್ ಜೊತೆ ಬರ್ತಾ ಇದ್ದೀಯಾ ಅಂತ ಗೊತ್ತಾದರೆ ತಂಗಿಯರ ಸಂಭ್ರಮ ಹೇಗಿರಬಹುದು ಅಂತ ನೀನೇ ಯೋಚಿಸು. ಅಪ್ಪ ತಗೊಳ್ಳಿ, ತಂಗಿಯರಿಗಾಗಿ ಕಿವಿಯೋಲೆ ಮತ್ತು ಸರ ಇದೆ, ಹಾಗೆಯೇ ಒಂದಷ್ಟು ಹಣ್ಣುಗಳು. ಇದು ಬಿಟ್ಟರೆ ಸದ್ಯಕ್ಕೆ ಬೇರೇನು ಕೊಡುವಂಥದ್ದು ಇಲ್ಲ ಅವರಿಗೆ. ಏನು ಕೊಡದೆ ಕಳಿಸೋಕು ಮನಸ್ಸಿಲ್ಲ ನನಗೆ ಎಂದು ಚೀಲವೊಂದನ್ನು ಮುಂದೆ ಹಿಡಿದಳು ಭೂಮಿ. ಅಯ್ಯೋ, ಇದೆಲ್ಲ ಯಾಕೆ ಮಗಳೇ? ನಾನು ಅವಸರದಲ್ಲಿ ಬಂದ ಕಾರಣ ನಿನಗಾಗಿ ಏನೂ ತಂದಿಲ್ಲ. ಬರೀ ಕೈಯಲ್ಲಿ ಬಂದಿದ್ದು, ಹೋಗುವಾಗ ಕೈ ತುಂಬ ಕೊಂಡು ಹೋಗ್ತಾ ಇದ್ದೀನಿ. ಅವರಿಗೆ ಏಕೋ ಮುಜುಗರ ಅನಿಸಿತು. ಅಪ್ಪ, ಇದೇನು ವ್ಯಾಪಾರನ ಕೊಟ್ಟು ತಗೊಳ್ಳಕ್ಕೆ? ಪ್ರೀತಿಯಿಂದ ಕೊಡ್ತಾ ಇರೋದು ಅಪ್ಪ. ನಾನು ಏನು ನಿಮ್ಮಿಂದ ನಿರೀಕ್ಷಿಸುವುದಿಲ್ಲ ಅಂತ ಗೊತ್ತಿದೆ ನಿಮಗೆ. ಊಹಿಸದೆ ಬಂದಿದ್ದೆ ನನಗೊಂದು ಉಡುಗೊರೆ ನೀವು ಎಂದು ಬಲವಂತವಾಗಿ ಅವುಗಳನ್ನು ಕೊಟ್ಟಳು ಭೂಮಿ. ತಂಗಿಯರು ಖಂಡಿತ ತುಂಬ ಖುಷಿ ಪಡ್ತಾರೆ. ನಿನ್ನ ಬಗ್ಗೆ ಹೆಮ್ಮೆ ಇದೆ ನನಗೆ. ಸದಾ ಹೀಗೆಯೇ ಇರು. ಪ್ರೀತಿಯಿಂದ ನೋಡಿಕೊಳ್ಳುವ ಅತ್ತೆ ಮಾವ, ಪ್ರೀತಿಯ ಕಾಳಜಿ ತೋರುವ ಗಂಡ. ಮಗಳೇ, ನಿನ್ನ ಸುಖ ಜೀವನಕ್ಕೆ ಭಾವಕತೆಯಿಂದ ಮಾತು ಮುಂದುವರಿಯಲಿಲ್ಲ ಅವರಿಗೆ. ಭೂಮಿ ಮರು ಮಾತನಾಡದೆ ತಂದೆಯನ್ನು ಬಿಗಿದಪ್ಪಿದಾಗ ಕಣ್ಣು ಅನಿಗೂಡಿತು. ಸಾಮ್ರಾಟ್ ಬಗ್ಗೆ ನಿಮಗೆ ಗೊತ್ತಿಲ್ಲಪ್ಪ. ಅವರ ನಿಜರೂಪ ಬದಲಾದರೆ ನಿಮ್ಮ ನಂಬಿಕೆಯೆಲ್ಲ ಹುಸಿಯಾದೀತು. ನಿಮ್ಮ ಮಗಳು ಒಳಗೊಳಗೆ ಅನುಭವಿಸುತ್ತಿರುವ ನೋವು ನಿಮಗೆ ಗೊತ್ತಾಗದೆ ನಿಮ್ಮಿಂದ ಅರಗಿಸಿಕೊಳ್ಳಲು ಖಂಡಿತ ಸಾಧ್ಯವಾಗದು. ನನ್ನ ನೋವು ನನ್ನೊಳಗೆ ಇರಲಿ. ಒಂದಲ್ಲ ಒಂದು ದಿನ ಸಾಮ್ರಾಟ್ನ ಪ್ರೀತಿ ಆ ನೋವನ್ನು ಮಾಯವಾಗಿಸುತ್ತೆ. ಮನಸ್ಸು ಮಾತನಾಡಿದಾಗ ತೃಪ್ತಿಯಾಗುವಷ್ಟು ಅತ್ತಳು ಭೂಮಿ. ಛೆ, ಏನಿದು ಮಕ್ಕಳ ಹಾಗೆ ಅಳ್ತೀಯ? ನಾಡಿದ್ದು ಮತ್ತೊಮ್ಮೆ ಭೇಟಿ ಹಾಕ್ತೀವಿ ಅಲ್ವಾ? ಅಳ್ಬೇಡ. ಮಗಳ ಕಣ್ಣೀರನ್ನು ಸಹಿಸಿಕೊಳ್ಳಲಾಗಲಿಲ್ಲ ಅವರಿಗೆ. ಅನ್ನಪೂರ್ಣ ಭೂಮಿಯ ಭುಜ ಹಿಡಿದರು. ಅವಳ ಈಗಿನ ದುಃಖಕ್ಕೆ ತಮ್ಮ ಮಗನೇ ಕಾರಣ ಎಂಬುದು ಅವರಿಗೆ ಗೊತ್ತಿತ್ತು. ಅವರ ಸ್ಪರ್ಶವೇ ಅವಳನ್ನು ಸಮಾಧಾನಿಸುವಂತಿತ್ತು. ಎತ್ತಲು ನೋಡಿಕೊಂಡು ನಿಂತಿದ್ದ ಸಾಮ್ರಾಟ್, ಮಾವ ಒಂದು ಕೆಲಸ ಮಾಡಿ, ಅವಳನ್ನು ಇವತ್ತೇ ಕರ್ಕೊಂಡು ಹೋಗಿ.
ಭೂಮಿಯನ್ನು ಸಾಗೋಕೋಕೆ ನೋಡಿದ. ಸಾಮ್ರಾಟ್ ಹೆಂಡತಿಯ ಕಣ್ಣೀರು ನೋಡಿ, ನೀನು ಹೀಗೆ ಮಾತನಾಡುವುದು ಸಹಜ, ಪರವಾಗಿಲ್ಲ, ಅವಳು ಇಲ್ಲೇ ಇರಲಿ, ನಾಡಿದ್ದು ನೀವಿಬ್ಬರ ಜೊತೆಯಾಗಿಯೇ ಬರಬೇಕು ಎಂದು ಪ್ರತಿಕ್ರಿಯಿಸಿದಾಗ ಸಾಮ್ರಾಟ್ನ ಯೋಚನೆಗೆ ತಣ್ಣೀರೆರಚಿದ ಹಾಗಾಯಿತು. ಸರಿ, ನಾನು ಹೊರಡಬೇಕು. ಸಾಮ್ರಾಟ್, ಹೋಗೋಣ ಅಲ್ವಾ ಎಂದಾಗ ಭೂಮಿ ತಂದೆಯ ಕಾಲಿಗೆರಗಲು ಮುಂದಾದಳು. ಪ್ರಸಾದ್ ಸಾಮ್ರಾಟ್ಗೆ ಕೈಯಲ್ಲಿ ಕುಟ್ಟುತ್ತಾ ಅವನನ್ನು ಆಶೀರ್ವಾದ ಪಡೆಯುವಂತೆ ಸೂಚನೆ ಕೊಟ್ಟರು. ಸಾಮ್ರಾಟ್ ಇಲ್ಲವೆಂದು ಹುಬ್ಬುಗಂಟಿಕ್ಕಿದಾಗ ಪ್ರಸಾದ್ ಉಬ್ಬೇರಿಸಿ ಅವನನ್ನೇ ದಿಟ್ಟಿಸಿದರು. ದೀರ್ಘ ಉಸಿರು ತೆಗೆದುಕೊಂಡು ಸಾಮ್ರಾಟ್ ಭೂಮಿಯ ಜೊತೆ ಆಶೀರ್ವಾದ ಪಡೆದುಕೊಂಡ. ಇವಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಅಲ್ಲೇ ಉಳಿಸಿಕೊಳ್ಳುತ್ತೇವೆ ಎಂದು ಆಶೀರ್ವಾದ ಮಾಡಿ ಎಂದುಕೊಂಡನು ಸಾಮ್ರಾಟ್. ಆದರೆ ಅವರ ತಂದೆ ಪ್ರತಿ ಜನ್ಮದಲ್ಲೂ ಜೊತೆಯಾಗಿ ಖುಷಿಯಾಗಿ ದೇವರು ಒಳ್ಳೆಯದು ಮಾಡಲಿ ಎಂದು ಮನಸ್ಸಿನಾಳದಿಂದ ಆಶೀರ್ವದಿಸಿದರು. ಭೂಮಿ ಖುಷಿಯ ನಿಟ್ಟುಸಿರು ಬಿಟ್ಟಳು. ಸಾಮ್ರಾಟ್ ಜೊತೆ ಕಾರೇರಿ ಹೊರಟಾಗ ಮಗಳ ಕಡೆಗೆ ಕೈ ಬೀಸಿದರು. ತಂದೆ ಅನಿರೀಕ್ಷಿತ ಭೇಟಿ ಭೂಮಿಯ ಮನಸ್ಥಿತಿಗೆ ಕಾರಣವಾಗಿತ್ತು. ತಂದೆ ಮರಳಿ ಹೋಗುವಾಗ ಕಣ್ಣು ಮಂಜಾದವು. ಒಂದು ರೀತಿಯ ತೃಪ್ತಿ ಅವಳನ್ನು ಆವರಿಸಿತು. ಮುಂದಿನ ವಾರವೇ ಗಂಡನ ಜೊತೆ ತವರು ಮನೆಗೆ ಹೋಗುವ ಖುಷಿ ಅವಳ ಮನಸ್ಸಿಗೆ ನೆಮ್ಮದಿ ನೀಡಿತು. ತಂದೆ ಬಂದು ಹೋದ ಬಳಿಕ ಭೂಮಿಗೆ ತವರಿನ ನೆನಪು ಅತಿಯಾಗಿ ಕಾಡಿತು. ತಿಂಡಿ ತಿಂದವಳೆ ಮೇಲೆ ಹೋಗಿ ಕುಳಿತಳು. ತಂದೆ ತಾಯಿಯ ಜೊತೆಗಿನ ನೆನಪು, ಬಾಲ್ಯದಲ್ಲಿ ತಂಗಿಯರ ಒಡನಾಟ, ಅಜ್ಜಿ ತನಗಾಗಿ ಪ್ರೀತಿಯಿಂದ ಕೊಡುತ್ತಿದ್ದ ತಿಂಡಿಗಳು, ಅಜ್ಜನ ಕತೆಗಳನ್ನು ಕೇಳಿಕೊಂಡು ಬೆಳೆಯುತ್ತಿದ್ದ ದಿನಗಳು ಎಲ್ಲವೂ ನೆನ್ನೆ ಮೊನ್ನೆಯದು ಎಂಬಂತೆ ಭಾಸವಾಯಿತು ಭೂಮಿಗೆ. ಮೊಣಕಾಲಿಗೆ ಗಲ್ಲ ಹೂರಿ ಕುಳಿತ ಆಕೆಯ ಕಣ್ಣುಗಳು ಒದ್ದೆಯಾಗಿದ್ದವು. ಈಗೀಗ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಕಣ್ಣೀರು ಬರುತ್ತೆ. ಹಳೆಯದನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದಳು ಭೂಮಿ ಯಾಕೆ ಒಬ್ಬಂಟಿಯಾಗಿ ಕೂತೆ? ಡ್ರೈವಿಂಗ್ ಕ್ಲಾಸ್ಗೆ ಹೋಗೋದು ಬೇಡವಾ? ಹಿಂದಿನಿಂದ ಬಂದ ಅನ್ನಪೂರ್ಣರ ಧ್ವನಿಗೆ ಎಚ್ಚೆತ್ತಳು. ಅತ್ತೆ, ಅಪ್ಪ ಬಂದು ಹೋದ ಕಾರಣ ಯಾಕೋ ಬಾಲ್ಯದ ನೆನಪು ತುಂಬ ಕಾಡ್ತಾ ಇದೆ. ಇವತ್ತು ಯಾವ ಕೆಲಸಕ್ಕೂ ಆಸಕ್ತಿ ಬರ್ತಾ ಇಲ್ಲ. ಹಾಗೆ ಇಲ್ಲಿ ಬಂದು ಕೂತುಬಿಟ್ಟೆ. ಕಾಲು ಕೆಳಗೆ ಹಾಕುತ್ತಾ ಕಣ್ಣೀರೊರೆಸಿದಳು ಭೂಮಿ. ನಿನಗಿಂತ ವಯಸ್ಸಿನಲ್ಲಿ ಅನುಭವದಲ್ಲೇನೋ ಹಿರಿಯರು ನಾನು. ಆದರೆ ನಿನ್ನ ಮನಸ್ಸಿನ ಕಷ್ಟ ಏನು ಅನ್ನುವುದರ ಕಲ್ಪನೆ ನನಗಿದೆ ಹೊರತು ಅದರ ಅನುಭವ ನನಗಿಲ್ಲ. ಯಾಕೆಂದರೆ ಒಂದು ಕಡೆಯಲ್ಲಿ ಪ್ರೀತಿ ಕೊಡದ ಗಂಡ, ಇನ್ನೊಂದು ಕಡೆ ತವರು ಮನೆಯವರ ಮುಂದೆ ಸಂತೋಷದ ಮುಖವಾಡ ಹಾಕಿ ನಾಟಕ. ನಿನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಬಲ್ಲೆ ನಾನು. ಇವತ್ತು ಹಾಗಿದ್ರೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗೋದು ಬೇಡ. ನಿನ್ನ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಬೇಕಿದೆ ಎನ್ನುತ್ತಾ ತಾವು ಭೂಮಿಯ ತಲೆನೆವರಿಸಿದರು ಅನ್ನಪೂರ್ಣ. ಚಿಕ್ಕಂದಿನಲ್ಲಿ ನಾನು ಎಷ್ಟೊಂದು ಗಟ್ಟಿಗಿತ್ತಿ ಗೊತ್ತಾ ಅತ್ತೆ? ಕಾಲ ಕಳೆದಂತೆ ನನ್ನಲ್ಲಿ ಆ ಛಲ ಉಳ್ಕೊಳ್ಳೇ ಇಲ್ಲ. ಮನಸ್ಸು ಮೃದುವಾಗುತ್ತಾ ಹೋಯಿತು. ಮೊದಲೆಲ್ಲ ಹಠದ ತುಂಡು ನಮ್ಮ ಭೂಮಿ, ಈಗ ಆ ಭೂಮಿಯ ಪತ್ತೆಯೇ ಇಲ್ಲ ಅಂತ ಅಪ್ಪ ಮೊನ್ನೆ ಹೇಳಿದ್ದೆಲ್ಲ ನೆನಪಿಗೆ ಬಂತು. ಈಗ ನೋಡಿಕೊಂಡು ಉದ್ವೇಗದಿಂದ ತನ್ನ ಬಾಲ್ಯದ ದಿನಗಳನ್ನು ಹಂಚಿಕೊಳ್ಳುತ್ತಿದ್ದ ಭೂಮಿಯ ಮನಸ್ಸು ಆ ಕಾಲಕ್ಕೆ ಹೋಗಿತ್ತು. ನಿಜ ಭೂಮಿ, ಹೆಚ್ಚಿನವರು ದೊಡ್ಡವರಾಗ್ತಾ ಬದಲಾಗುತ್ತಾರೆ. ನಮ್ಮ ಸಾಮ್ರಾಟ್ ನೋಡು, ಚಿಕ್ಕದಾಗಿರುವಾಗ ಎಂತಹ ಅಳುಮುಂಜಿ ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಅಮ್ಮ ಬೇಕು, ಯಾರೊಟ್ಟಿಗೂ ಬೆರಿತಾ ಇರಲಿಲ್ಲ. ಅಂತಹ ಅಮ್ಮನ ಮಗ ಈಗ ತಂದಿಂತಾನೆ. ಅನ್ನಪೂರ್ಣರ ಮಾತು ನಿಂತಿತು. ಅತ್ತೆ, ಈಗಲೂ ಅವರು ಅಮ್ಮನ ಮಗನೇ. ಮದುವೆ ಹುಡುಗಿ ಅನ್ನೋ 3 ಅಕ್ಷರದ ಪದಗಳಿಗೆ ಜೀವನದಲ್ಲಿ ಅವಕಾಶವೇ ಕೊಡಬಾರದು ಅಂತ ಇದ್ದವರು ನಿಮ್ಮ ಮಾತಿಗೆ ಒಪ್ಪಿಯೇ ಅಲ್ವಾ ತಮ್ಮ ನಿರ್ಧಾರಕ್ಕೆ ಎಳ್ಳು ನೀರು ಬಿಟ್ಟಿದ್ದು? ಅಮ್ಮನ ಮೇಲಿನ ಪ್ರೀತಿಯೇ ಅಲ್ವಾ ಇದನ್ನೆಲ್ಲ ಮಾಡಿಸಿದ್ದು? ಭೂಮಿ, ಅನ್ನಪೂರ್ಣರ ಸಪ್ಪೆ ಮುಖ ಕಂಡಾಗ ಅವರನ್ನು ಸಂತೈಸಲು ಹೇಳಿದ ಮಾತುಗಳಾದರೂ ಅದು ಅವಳ ಅರಿವಿಗೆ ಬಂದ ಸತ್ಯವೂ ಆಗಿತ್ತು. ಅದು ನಿಜ ಭೂಮಿ. ಆ ವಿಚಾರದಲ್ಲಿ ಅವನನ್ನು ಮೆಚ್ಚಲೇಬೇಕು. ಅವನ ಈಗಿನ ವರ್ತನೆ ಏನಿದೆಯಲ್ಲ, ಅದು ನಿಜವಾಗಿಯೂ ಅವನ ತಪ್ಪು ಅಲ್ಲವೇ ಅಲ್ಲ. ಅವನ ಜೀವನದ ಬಗ್ಗೆ ನಾನು ತೆಗೆದುಕೊಂಡ ತಪ್ಪು ನಿರ್ಧಾರವೇ ಅದಕ್ಕೆ ಕಾರಣ. ನನ್ನಿಂದಾಗಿ ಅವನು ಮಾತ್ರ ಅಲ್ಲ, ನೀನು ಕೂಡ ಅನುಭವಿಸುವ ಹಾಗಾಯಿತು. ಅನ್ನಪೂರ್ಣರಿಗೆ ಪಶ್ಚಾತ್ತಾಪ. ಜೀವನ ನಮಗೆ ಕೆಲವೊಮ್ಮೆ ನೋವು ಕೊಡುತ್ತಂತೆ. ಯಾಕೆಂದರೆ ಮುಂದೆ ಅದರ ದುಪ್ಪಟ್ಟು ಖುಷಿ ಕಾದಿರುತ್ತಂತೆ. ಇರುವ ಒಂದು ಬದುಕಿನಲ್ಲಿ ನೋವು ನಲಿವು 2 ಸಮನಾಗಿ ಇರಬೇಕೆಂಬುದು ದೇವರ ಇಚ್ಛೆಯಂತೆ. ಇದು ನನ್ನ ಅಜ್ಜಿ ಅವಾಗವಾಗ ಹೇಳುತ್ತಿದ್ದ ಮಾತು. ಇವತ್ತು ಸಾಮ್ರಾಟ್ ಅವರ ವಿಚಾರದಲ್ಲಿ ನಾನು ದುಃಖ ಅನುಭವಿಸುತ್ತಿರಬಹುದು, ಹಾಗೆ ಅವರು ನನ್ನ ವಿಚಾರದಲ್ಲಿ. ಆದರೆ ಮುಂದೊಂದು ದಿನ ಅವರಿಗಿರುವ ಈ ವೈಮನಸ್ಸು ನನ್ನ ಮೇಲೆ ಪ್ರೀತಿಯಾಗಿ ಮಾರ್ಪಾಡಾಗಬಹುದು.
ಅಜ್ಜಿಯ ಮಾತಿನ ಅರ್ಥ ಇದೇ ಅಲ್ವಾ? ಭರವಸೆ ಇತ್ತು ಭೂಮಿಯ ಮಾತಿನಲ್ಲಿ. ನೋವಲ್ಲೂ ಖುಷಿಯನ್ನು ಹುಡುಕ್ತೀಯಲ್ವ ಭೂಮಿ? ಖಂಡಿತ ದೇವರು ನಿನಗೆ ಮೋಸ ಮಾಡಲಾರ. ನೀವಿಬ್ಬರು ಸುಖ ಜೀವನ ನಡೆಸುವ ಈ ಮನೆ ಮುಂದೆ ಭವಿಷ್ಯದಲ್ಲಿ ಬೃಂದಾವನವಾಗಲಿದೆ, ಸಂತೋಷದಿಂದ ನುಡಿದರು ಅನ್ನಪೂರ್ಣ. ಸಂಜೆ ಭೂಮಿ ಹೊರಗಡೆ ಗಿಡಗಳಿಗೆ ನೀರು ಹಾಕುತ್ತಿರುವಾಗ ಸಾಮ್ರಾಟ್ ಆಫೀಸಿನಿಂದ ಬಂದ. ಆಗ ಅವನಿಗೆ ಭೂಮಿ ಕಣ್ಣಿಗೆ ಬಿದ್ದಳು. ನೇರವಾಗಿ ಅವಳ ಬಳಿ ಹೋದವನು, ಏಯ್ ನೋಡು, ನಿನ್ನ ಮನೆಯವರು ಇಲ್ಲಿಗೆ ಬರುವುದು ಕಡಿಮೆ ಮಾಡೋಕೆ ಹೇಳು. ನನಗೆ ಅವರು ಬರುವುದು ಇಷ್ಟವಿಲ್ಲ, ಒಂದೇ ಬಾರಿಗೆ ಹೌಹಾರಿದ. ಸಾಮ್ರಾಟ್ನ ಧ್ವನಿಗೆ ಬೆಚ್ಚಿದಳು ಭೂಮಿ. ಅದು ಅಪ್ಪ. ಭೂಮಿಗೆ ಹೇಗೆ ಪ್ರತಿಕ್ರಿಯಿಸುವುದೆಂದು ಗೊತ್ತಾಗಲಿಲ್ಲ. ನಿನ್ನ ಅದು ಇದು ಎಲ್ಲ ನನ್ನ ಹತ್ರ ಬೇಡ. ಆಗ ನನ್ನನ್ನು ನಿಮ್ಮ ಊರಿಗೆ ಹೋಗೋಕೆ ಅಂತ ಮನೆಯಲ್ಲಿ ಎಲ್ಲ ಒತ್ತಾಯ ಮಾಡುತ್ತಿರಬೇಕಾದರೆ ಬಾಯಿಗೆ ಬೀಗ ಹಾಕಿ ನಿಂತಿದ್ದೆ. ಏನಾದರೂ ಹೇಳಿ ಪೂಜೆ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಬಹುದಿತ್ತು. ಈಗ ನನ್ನ ಹತ್ರ ಏನು ಅದು ಇದು ಅಂತ ನೀನೆಲ್ಲಿ ಹೇಳ್ತೀಯ? ನಿನಗೆ ಖುಷಿಯಾಗಿರಬೇಕು. ನಾನು ಈ ಇಕ್ಕಟ್ಟಿನಲ್ಲಿದ್ದಿದ್ದು ನೋಡಿ. ನಾನು ನಿಮ್ಮ ಮನೆಗೆ ಬರೋಕೆ ಒಪ್ಪಿದೆ ಅಂತ ಮಾತ್ರಕ್ಕೆ ಅಲ್ಲಿ ದಿನ ಇಡೀ ಕಾಲ ಕಳೀತೀನಿ ಅಂತ ಅಂದುಕೊಳ್ಳಬೇಡ. ಬೆಳಿಗ್ಗೆ ಲೇಟಾಗಿ ಹೋಗಿ ಬೇಗ ಬರೋದೆ. ನೀನು ಬೇಕಿದ್ರೆ ಅಲ್ಲಿಯೇ ಇರು. ಪರ್ಮನೆಂಟಾಗಿ ಅಲ್ಲಿಯೇ ಇರ್ತೀನಿ ಅಂದರೆ ಮತ್ತಷ್ಟು ಖುಷಿ ಪಡುತ್ತೀನಿ. ನೆನ್ನೆಯ ಸಲುಗೆಯನ್ನೇ ನೆಪ ಮಾಡಿಕೊಂಡು ಇವತ್ತು ರೂಮ್ ಕಡೆ ಬಂದಿಯೋ? ತೋರ್ಬೆರಳು ಕುಣಿಸಿ ಭೂಮಿಯನ್ನು ತಲೆಯಿಂದ ಕಾಲಿನವರೆಗೆ ಗುರಾಯಿಸಿ ಬಿರುಗಾಳಿಯ ವೇಗದಿಂದ ಮನೆಯೊಳಗೆ ನಡೆದ ಸಾಮ್ರಾಟ್ ತನ್ನ ಮೇಲೆ ಎಷ್ಟೇ ಕೋಪಿಸಿಕೊಂಡರೂ ಅವನ ಮೇಲೆ ಭೂಮಿಗೆ ಪ್ರೀತಿಯಾಗಿ ಕೋಪ ಬರುತ್ತಿರಲಿಲ್ಲ. ಅವನ ಪರಿಸ್ಥಿತಿ ಅರಿವಿತ್ತು ಅವಳಿಗೆ. ಆದರೂ ಅವನ ಚುಚ್ಚು ಮಾತುಗಳು ಮನಸ್ಸಿಗೆ ನೋವುಂಟು ಮಾಡುತ್ತಿದ್ದವು. ಸಾಮ್ರಾಟ್, ನಿನ್ನ ಮಾವ ಕಾಲ್ ಮಾಡಿದ್ರು, ಮನೆಗೆ ಸೇಫಾಗಿ ರೀಚ್ ಆದ್ರಂತೆ. ಹೋಗ್ತಾ ಪೂಜೆ ಭಟ್ರು ಮನೆಗೆ ಹೋಗಿದ್ರಂತೆ. ಪೂಜೆ ಬೆಳಗ್ಗೆ ಬೇಗ ಆಗಬೇಕು ಅಂತ ಹೇಳಿದ್ದಾರಂತೆ. ಹಾಗಾಗಿ ನಾವು ಮುಂಚಿನ ದಿವಸವೇ ಹೋಗುವುದು ಒಳ್ಳೆಯದು. ಪ್ರಸಾದ್ ಮನೆಯೊಳಗೆ ಬಂದ ಸಾಮ್ರಾಟ್ನನ್ನು ನೋಡಿ ಹೇಳಿದರು, ಛೆ, ಮನೆಯೊಳಗೆ ಬರುವುದೇ ಶಿಕ್ಷೆ ಅಂತ ಅನಿಸ್ತಾ ಇದೆ. ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಉರಿದು ಮೆಟ್ಟಿಲೇರಿದ. ಏನು ಬೇಕಾದರೂ ಮಾಡಿಕೊಳ್ಳಿ ಎಂದರೆ ಏನು ಸಾಮ್ರಾಟ್? ನೀನು ಬರಬೇಕು, ಮುಂಚಿನ ದಿವಸ ಅಷ್ಟೇ. ಪ್ರಸಾದ್ ಆದೇಶಿಸಿದಾಗ ಸಾಮ್ರಾಟ್ ಮೇಲಿನಿಂದಲೇ, ನಾನು ನಿಮ್ಮ ಕೈಗೊಂಬೆ ಅಲ್ವಾ, ಬೇಕಾದ ಹಾಗೆ ಕುಡಿಸ್ತೀರಿ, ಕುಣಿಯದೆ ಮತ್ತೇನು ಮಾಡಲಿ? ಕೋಪದ ಪ್ರತ್ಯುತ್ತರವಾದರೂ ಅವನ ಮಾತಿನಲ್ಲಿ ಸಮ್ಮತಿ ಇತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.